ಎವ್ರಿವನ್. ಎವ್ರಿವನ್ ಅಂದರೆ ಯಾರ್ಯಾರು ಗೊತ್ತಾ? ತಂದೆ ತಾಯಿಗಳು, ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ, ಹೆಣ್ಮಕ್ಳು ಗಂಡು ಮಕ್ಕಳು, ಫ್ರೆಂಡ್ಸು, ಎನಿಮೀಸ್ ಎಲ್ಲರೂ ಸೇರಿ ಎವ್ರಿವನ್. ಓಕೆ, ಸ್ನೇಹಿತರು ಎಲ್ಲ. ಹಾಯ್ ಕೂಟಗಾರರೇ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ RUKMINI ರುಕ್ಮಿಣಿ. ನನ್ನ ಪ್ರೀತಿಯ ಸ್ನೇಹಿತರಿಗೋಸ್ಕರ ನಾನಿವತ್ತು ಒಂದು ಚಿಂತೆ ತಂದಿದ್ದೀನಿ. ಓಕೆ, ನೀವು ಕೇಳಿ ಎಂಜಾಯ್ ಮಾಡಿ. ಹೊಸ್ದಾಗಿ ನೋಡೋರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಕಾರಣ ಇಷ್ಟೇ, ನಾನು ನನ್ನ ಮಗ ಹಾಕಿರೋ ಬೆಟ್ಟಿಂಗಲ್ಲಿ ವಿನ್ ಆಗಬೇಕು, ನನ್ನ ಗೋಲ್ನ ರೀಚ್ ಆಗಬೇಕು. ಅದು ಕೇವಲ ನಿಮ್ಮಿಂದ ಮಾತ್ರ ಸಾಧ್ಯ. ಓಕೆ, ಇಂದಿನ ಚಿಂತೆ, ಹಳ್ಳಿ ಬೆಸ್ಟಾ ಸಿಟಿ ಲೈಫ್ ಬೆಸ್ಟಾ ಅಂತ ಯೋಚನೆ ಮಾಡೋಕ್ಕೆ ಹೋದರೆ ನಾವು, ನಂದು ಹಳ್ಳಿ ಲೈಫು. ಓಕೆ, ಹಳ್ಳಿ ಲೈಫ್ ಅಂದರೆ ಹೆಂಗಿರುತ್ತೆ? ಫ್ರೀಡಮ್ ಇರುತ್ತೆ ಹಳ್ಳಿ ಲೈಫಲ್ಲಿ. ಯಾಕೆ ಅಂದರೆ ಏನು ಅಷ್ಟೊಂದು ಸೀರಿಯಸ್ನೆಸ್ ಇರಲ್ಲ. ಯಾವ ಥರ ಅಂದರೆ ಫ್ರೀಯಾಗಿ ಆಟ ಆಡ್ಬೋದು, ಫ್ರೀಯಾಗಿ ನೀರು ಹಿಡ್ಕೊಂಬರ್ಬೋದು, ಫ್ರೀಯಾಗಿ ಬಾತ್ರೂಮ್ ಹೋಗ್ಬೋದು, ಕೆರೆ ಕಡೆ ಚಂಬಿಡ್ಕೊಂಡು ಓಡ್ಬೋದು ಹಳ್ಳಿ ಲೈಫಲ್ಲಿ. ಸೀರಿಯಸ್ಸಾಗಿ ತೊಗೊಬೇಕು ಅಂತಂದರೆ ಹಳ್ಳಿ ಲೈಫಲ್ಲಿ ತರಕಾರಿಗಳ ವಿಷಯದಲ್ಲಿ ಬಂದರೆ, ಒಂದು ನೀರಿನ ವಿಷಯದಲ್ಲಿ ಬಂದರೆ, ಮನೇಲಿ ಏನಾದರೂ ಪಾರ್ಟಿ ಫಂಕ್ಷನ್ಗಳು ಮಾಡೋ ವಿಷಯಕ್ಕೆ ಬಂದರೆ ಅದಕ್ಕೆಲ್ಲ ತುಂಬ ಫ್ರೀಡಮ್ ಇದೆ ಫ್ರೆಂಡ್ಸ್. ಯಾಕಂದರೆ ನನ್ನ ಅನುಭವ ಹೇಳ್ತೀನಿ ನಾನು, ಯಾರ್ಯಾರ ಅನುಭವ ಹೆಂಗಿರುತ್ತೋ ನನಗೆ ಗೊತ್ತಿಲ್ಲ. ಹಾಗಾಗಿ ಈಗ ಫಾರ್ ಎಕ್ಸಾಂಪಲ್ ಹಳ್ಳಿ ಲೈಫಲ್ಲಿ ಪಕ್ಕದ ಮನೇಲಿ ಹೋಗಿ, ಅಕ್ಕ ಒಂದು ಈರುಳ್ಳಿ ಕೊಡಕ್ಕ, ಈರುಳ್ಳಿ ಖಾಲಿ ಆಗಿಬಿಟ್ಟಿದೆ, ಸಂತೆಗೆ ಹೋದಾಗ ತಂದು ಕೊಡ್ತೀನಿ ಅಂತ ಹೇಳ್ತೀವಿ ನಾವು. ಅವಾಗ ಅವರು ಇದ್ದರೆ ಒಂದಲ್ಲ ಎರಡು ತೊಗೊಂಡೋಗು ಅಂತ ಕೊಡ್ತಾರೆ ಅಲ್ವಾ. ಅದನ್ನು ವಾಪಸ್ ಕೊಟ್ಟರು ಆಯಿತು, ಕೊಡಲಿಲ್ಲ ಅಂದ್ರೆ ಆಯಿತು. ಮತ್ತು ಅವ್ರಿಗೆ ಅವಶ್ಯಕತೆ ಇದ್ದಾಗ ಬಂದು ನಮ್ಮನ್ನು ಕೇಳ್ತಾರೆ, ಕೊಡೆ ಒಂದು ಈರುಳ್ಳಿ ಕೊಡೆ, ಒಂದು ಬೆಳ್ಳುಳ್ಳಿ ಕೊಡೆ ಅಂತ ಕೇಳ್ತಾರೆ. ಅದನ್ನು ನಾವು ಕೊಡ್ತೀವಿ. ನೀರಿನ ವಿಷಯಕ್ಕೆ ಬಂದರೆ ನಮ್ಮೂರಲ್ಲಿ ತುಂಬ ಟ್ಯಾಂಕ್ಗಳಿದ್ದಾವೆ. ಊರ ಮುಂದೆ ಇರೋ ಟ್ಯಾಂಕಲ್ಲಂತೂ ಯಾವಾಗೂ ನೀರಿರ್ತವೆ. ಪುಣ್ಯಾತ್ಮರು ನಮ್ಮ ರಾಮಾಂಜಿನಪ್ಪನವರು ಯಾವಾಗೂ ನೀರು ಬಿಟ್ಟಿರ್ತಾರೆ. ನಮ್ಮೂರಿನ ವಿಷಯ ನನ್ನ ಬಗ್ಗೆ ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರ ಊರಲ್ಲಿ ಯಾವ್ಯಾವ ಥರ ಇದೆಯೋ ನನಗೆ ಗೊತ್ತಿಲ್ಲ. ಸೊ ಅದನ್ನು ನೀವು ಕಮೆಂಟ್ ಮೂಲಕ ನನಗೆ ಹೇಳ್ಕೊಬೋದು. ಓಕೆ, ಖಂಡಿತ ನಾನು ಅದನ್ನು ರಿಪ್ಲೈ ಮಾಡ್ತೀನಿ. ಓಕೆ, ಒಬ್ಬೊಬ್ಬರ ಊರಲ್ಲಿ ಒಬ್ಬೊಬ್ಬರ ಲೈಫಲ್ಲಿ ಒಂದೊಂದು ಥರ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಸೊ ಅದು ತಿಳ್ಕೊಬೇಕು ಅಂತಂದರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಅನುಭವಗಳನ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಅದನ್ನೆಲ್ಲ ಸೇರಿಸಿ ಒಂದಿನ ಒಂದು ವಿಡಿಯೋ ಮಾಡಿಬಿಡೋಣ. ಓಕೆ, ಎಲ್ಲರಿಗೋಸ್ಕರ. ಸೊ ನೀರು ಯಾವಾಗೂ ಇರುತ್ತೆ, ಯಾವಾಗ ಬೇಕು. ಒಂದು ಟೈಮಲ್ಲಿ ಒಂದು 25 ವರ್ಷಗಳ ಹಿಂದೆ, ಅಷ್ಟು ವರ್ಷಗಳ ಹಿಂದೆ ತುಂಬಾ ನಮ್ಮೂರಿಗೂ ಬರಗಾಲ ಬಂದಿತ್ತು. ನನ್ನ ಲೈಫಲ್ಲೂ ಬರಗಾಲದಿದೆ. ಮನೆಗಳ ಹಸುಗಳಿದ್ವು. ತುಂಬ ದೂರದಿಂದ ಸೈಕಲಲ್ಲಿ ಬಿಂದಿಗೆಗಳನ್ನ ಕಟ್ಕೊಂಡು ಹಸುಗಳಿಗೋಸ್ಕರ, ನೀರು ಹಾಕಬೇಕು, ಹಸುಗಳನ್ನ ತೊಳಿಬೇಕು, ಅದಕ್ಕೆ ನೀರು ಕುಡಿಸ್ಬೇಕು, ನಮಗೂ ಅಡುಗೆ ಮಾಡಬೇಕು, ಸ್ನಾನ ಮಾಡಬೇಕು. ಸುಳ್ಳು ಹೇಳೋದೆಲ್ಲ ಏನಿಲ್ಲ, ವಾರಕ್ಕೆ ಒಂದು ಸತಿನೋ 2 ಸತಿನೋ ಸ್ನಾನಗಳಷ್ಟೇ ನಮ್ಮ ಹಳ್ಳಿಗಳಲ್ಲಿ. ಆಗ 25-30 ವರ್ಷಗಳ ಹಿಂದೆ ನಡೆದ ವಿಷಯ. ಈಗೆಲ್ಲ ಫ್ಯಾಷನ್ ಬಂದುಬಿಟ್ಟಿದೆ, ಕ್ಲೀನ್ ಎಲ್ಲ ಬಂದುಬಿಟ್ಟಿದೆ. ಡೈಲಿ ಸ್ನಾನ ಮಾಡೇ ಮಾಡ್ತೀವಿ, ಎಲ್ಲರೂ ಅಷ್ಟೇ ಅಲ್ವಾ. ಕ್ಲೀನಾಗಿರ್ತೀವಿ. ಆವಾಗ ಹಳ್ಳಿ ಜೀವನ ಅಂತಂದರೆ ಅಷ್ಟೊಂದು ನೀಟ್ನೆಸ್ ಇರಲಿಲ್ಲ, ನಮ್ಗೆ ಅಷ್ಟೊಂದು ಬುದ್ಧಿನೂ ಇರಲಿಲ್ಲ ಈ ತಲೆಗಳಲ್ಲಿ ತಾನೇ ಫ್ರೆಂಡ್ಸ್. ನಿಮಗಿತ್ತ ಬುದ್ಧಿ ಹಳ್ಳಿಗಳಿದ್ದಾಗ? ಈ 30 ವರ್ಷಗಳಿಗಿಂತ ಹಿಂದೆ ಈ ಥರ ಪೌಡ್ರು, ಮೇಕಪ್ಪು, ಲಿಪ್ಸ್ಟಿಕ್ಕು, ಕಣ್ಣಿಗೆ ಹಾಕೊಳ್ಳೋದು, ಐಬ್ರೋಸ್ಗೆ, ಇದನ್ನೆಲ್ಲ ಇತ್ತಾ ನಿಮಗೆ ಹಳ್ಳಿ ಜೀವನದಲ್ಲಿ? ಅದೆಲ್ಲ ಇತ್ತಾ? ಈಗೂ ಕೆಲವ್ರ ಲೈಫಲ್ಲಿ ಇಲ್ಲ ಫ್ರೆಂಡ್ಸ್. ಅದು ಅವರು ನ್ಯಾಚುರಲ್ಲಾಗೆ ಬ್ಯೂಟಿಫುಲ್ ಆಗಿದ್ದಾರೆ, ಹೆಲ್ದಿಯಾಗೂ ಕೂಡ ಇದ್ದಾರೆ. ಈಗ ಎಷ್ಟು ಫ್ಯಾಷನ್ ಬಂತೋ ಅಷ್ಟು ಹದಗೆಟ್ಟೋಗಿದ್ದೀವಿ, ಅದು ಬೇರೆ ವಿಷಯ. ಆ ಥರ ಫ್ರೀಯಾಗಿರುತ್ತೆ. ಇವಾಗ ಮನೇಲಿ ಹಸಿಟ್ಟಾಗೋಯ್ತು, ನನ್ನ ಲೈಫಲ್ಲಿ ಆಗಿರೋದು ಹಸಿಟ್ಟಾಗೋಯ್ತು. ನಮ್ಮ ಅತ್ತಿಗೆಯವ್ರ ಮನೇಲೋಗೋ, ನಮ್ಮ ಚಿಕ್ಕಮ್ಮವ್ರ ಮನೇಲೋ, ದೊಡ್ಡಮ್ಮರ ಮನೇಲೋ ಹೋಗಿ ಒಂದು ಸೇರು ಅಕ್ಕಿ ಕೊಡೋಕ್ಕ, ಒಂದು ಸೇರು ಹಸಿಟ್ಟು ಕೊಡೋಕ್ಕ ಅಂತ ಈಸ್ಕೊಂಬಂದು ಮಾಡ್ಕೊಂಡು ತಿಂದಿದ್ದೀವಿ, ಹೌದಾ. ಅದನ್ನು ವಾಪಸ್ ಕೊಟ್ಟಿದ್ದೀವಿ, ಯಾಕಂದರೆ ಅದು ಕಾಸ್ಟ್ಲಿ ಇರೋಂಥದ್ದು ವಾಪಸ್ ಕೊಟ್ಟಿದ್ದೀವಿ. ಇವಾಗ ಒಂದೆರಡು ಮೆಣಸಿನ್ಕಾಯಿ ಕೊಡು, ಸ್ವಲ್ಪ ಕರ್ಬೇವಿನ ಸೊಪ್ಪು ಕೊಡು ಅಂತಂದರೆ ಅದನ್ನು ಯಾರು ರಿಟರ್ನ್ ಕೇಳೋದಿಲ್ಲ. ಅವತ್ತು ತೊಗೊಂಬಂದಿಲ್ವ ನೀನು, ಕೊಡು ಅಂತ ಯಾರೂ ಕೇಳಲ್ಲ. ಹೋಗಲೇ ಬಿಡು ಅಂತ ಸುಮ್ಮನಾಗ್ತಾರೆ. ಇನ್ನು ಬಡವರಾದರೆ ಅಕ್ಕಿ ಕೊಟ್ಟಿರೋದನ್ನು ಬಿಟ್ಬಿಡ್ತಾರೆ, ಹಸಿಟ್ಟು ಕೊಟ್ಟಿರೋದನ್ನು ಬಿಟ್ಬಿಡ್ತಾರೆ. ಪಾಪ ಅವ್ರಿಗೆ ಇಲ್ಲ, ಇನ್ನು ಅವ್ರನ್ನೇನು ಕೇಳೋದು, ಬಿಡ್ರಮ್ಮ. ದೇವ್ರು ನಮ್ಗೆ ಕೊಟ್ಟವನಲ್ಲ, ನಾವೊಬ್ರಿಗೆ ಸಹಾಯ ಮಾಡಿದ್ರೆ ದೇವ್ರು ನಮಗೂ ಸಹಾಯ ಮಾಡ್ತಾರೆ ಅನ್ನೋ ಸ್ವಭಾವ ತುಂಬ ಇದೆ. ಹೆಲ್ಪಿಂಗ್ ನೇಚರು ಹಳ್ಳಿಗಳಿಂದನೇ ಸ್ಟಾರ್ಟ್ ಆಗಿದೆ ನನ್ನ ಪ್ರಕಾರ. ಈಗ ಹಳ್ಳಿಗಳಲ್ಲಿ
ಭಿಕ್ಷುಕರು ಬರ್ತಾರೆ, ನಾವು ದಾನವಾಗಿ ಅಕ್ಕಿ ಕೊಡ್ತೀವಿ, ರಾಗಿ ಕೊಡ್ತೀವಿ, ಹಸಿಟ್ಟು ಕೊಡ್ತೀವಿ. ಅದನ್ನೆಲ್ಲ ವಾಪಸ್ ಕೇಳೋಕ್ಕಾಗುತ್ತಾ ಫ್ರೆಂಡ್ಸ್? ನಾವು ಕೇಳೋಕ್ಕಾಗಲ್ಲ. ಅದನ್ನು ದಾನ ಮಾಡ್ದಂಗೆ, ಸಹಾಯ ಮಾಡ್ದಂಗೆ ಆ ಲೆಕ್ಕಕ್ಕೆ ಹಾಕ್ಕೊಂಬಿಡ್ತೀವಿ. ಆದರೆ ಕೊಡ್ತೀನಿ ಕೊಡು ಅಂತ ಈಸ್ಕೊಂಡಿದ್ದನ್ನ ಯಾವತ್ತೂ ಬಿಡಲ್ಲ ನಾವು, ತೊಗೊಂಬರ್ತೀವಿ. ಈಗ ಊಟ ಮಾಡಬೇಕಾದ್ರೆ ನಮ್ಮ ಮನೇಲಿ ಏನೋ ರುಚಿ ಕಮ್ಮಿ ಇದೆ ಸಾರಿಗೆ ಅಂತ ಅನ್ಕೋ, ಪಕ್ಕದ ಮನೇಲಿ ಹೋಗಿ ಸ್ವಲ್ಪ ಸಾರು ಬಿಡಾಕೋ, ನಾನೇ ಎಷ್ಟು ಸರಿ ತಟ್ಟೆ ಎತ್ಕೊಂಡು ಹೋಗಿದ್ದೀನಿ ಫ್ರೆಂಡ್ಸ್. ಅಕ್ಕ ಏಮ್ చేసిండవక్క ಸಾರು ಹಂಚ್ಪೋಯ್ ಬಾ ಅಂದರೆ ತೆಲುಗು ಫ್ರೆಂಡ್ಸ್ ಇದು. ಅಕ್ಕ ಸಾರು ಅಷ್ಟು ಹಾಕಕ್ಕ ಅಂತೀನಿ. ಇಲ್ಲಾಂದ್ರೆ ನಮ್ಮ ಮನೇಲಿ ಖಾಲಿ ಆಗಿದ್ರೆ, ಅಕ್ಕ ಸಾರು ಸ್ವಲ್ಪ ಹಾಕಕ್ಕೋ, ಬೇಗ ಅರ್ಜೆಂಟು, ಮನೆಗೆ ನೆಂಟರು ಬಂದುಬಿಟ್ಟಿದ್ದಾರೆ. ನೆಂಟರು ಬಂದಾಗೂ ಕೂಡ ಇಂಥ ಪರಿಸ್ಥಿತಿಲಿ ಬಂದಿದ್ದೀವಿ ನಾವು, ಹೌದಾ? ಯಾಕಂದರೆ ನಮಗೆ ಆಲೋಚನೆ ಇಲ್ಲ ಈಗ ಫ್ರೆಂಡ್ಸ್. ಅದು ಸಿಟಿ ಲೈಫಲ್ಲಿ, ಅದು ಸಿಟಿಗೆ ಆಮೇಲೆ ಬರ್ತೀನಿ ನಾನು, ಓಕೆ? ಈಗ ಹಳ್ಳಿಲೇ ಇರೋಣ. ಸಡನ್ನಾಗಿ ಹೇಳ್ದಟ ಕೇಳ್ತಾರೆ ಮನೆಗೆ ನೆಂಟರು ಬಂದುಬಿಡ್ತಿದ್ರು. ಮನೆಗಿದ್ದರೆ ಇತ್ತು, ಇಲ್ಲಾಂದರೆ ಇಲ್ಲ. ಆಗ್ತಾನೆ ಅಡುಗೆ ಮಾಡಿ ಅವ್ರಿಗಿಟ್ಟು, ಬಟ್ ಯಾರೇ ಬಂದರೂ ಮನೆಗೆ ಬಂದಿದ್ದ ತಕ್ಷಣ ನೀರು ಕೊಡ್ತೀವಿ, ಹೇಗಿದ್ದೀರಾ, ಕಷ್ಟ ಸುಖ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ತಿಳ್ಕೊತೀವಿ. ಇವತ್ತು ಯಾವಾಗ ಮೀಟ್ ಮಾಡಿರ್ತೀವೋ ಮತ್ತೆ ಒಂದು 6 ತಿಂಗಳಿಗೆ ಮೀಟ್ ಮಾಡ್ಬೋದು, ಮತ್ತು ಒಂದು ವರ್ಷಕ್ಕೆ ಮೀಟ್ ಮಾಡ್ಬೋದು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಅವ್ರ ಜೀವನ ಚರಿತ್ರೆನ ಮತ್ತೆ ನಾವು ಮೀಟ್ ಮಾಡಿದಾಗ ಅಲ್ಲಿವರೆಗೂ ನಾವು ಕಂಟಿನ್ಯೂಸ್ ಆಗಿ ಅದ್ರ ಬಗ್ಗೆ ವಿವರವಾಗಿ ತಿಳ್ಕೊತೀವಿ. ಅಣ್ಣ ಹೇಗಿದ್ದಾರೆ, ಹೊಲದಲ್ಲಿ ಎಷ್ಟು ರಾಗಿ ಆಗಿತ್ತು, ತಂಗಿ ಹೇಗಿದ್ದಾಳೆ, ಮಗಳ ಮದುವೆ ಮಾಡಿದ್ರಲ್ಲ ಅವ್ರು ಹೇಗಿದ್ದಾರೆ, ಮಕ್ಕಳು ಮರಿ ಹೇಗಿದ್ದಾರೆ, ನಿಮ್ಮ ಆರೋಗ್ಯ ಹೇಗಿದೆ, ಊರಿನ ವಾತಾವರಣ ಹೇಗಿದೆ ಅಂತ ಪ್ರತಿಯೊಂದು ಎನ್ಕ್ವೈರಿ ಮಾಡ್ತಿದ್ವಿ ಫ್ರೆಂಡ್ಸ್. ಅದಕ್ಕೆ ಕಂಡೀಷನ್ಗಳೇನೂ ಇರಲಿಲ್ಲ ನಮಗೆ, ಎಲ್ಲನೂ ಕೇಳ್ಕೊತಿದ್ವಿ. ಯೋಗಕ್ಷೇಮ ಒಬ್ಬರನ್ನೊಬ್ಬರು ವಿಚಾರಿಸ್ಕೊತಿದ್ವಿ. ಅವಾಗ ಅದೊಂಥರ ನಮ್ಮಲ್ಲಿ ಒಂದು ಒಗ್ಗಟ್ಟು, ಮನಸ್ಸಿನಲ್ಲಿ ಯಾವುದೇ ಬ್ಯಾಡ್ ಫೀಲಿಂಗ್ಸ್ ಇರಲ್ಲ. ಆ ಥರ ಹೊಂದಾಣಿಕೆಯಿಂದ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಒಂದು ಮದುವೆ ಆಯಿತು ಅಂತ ಅಂದ್ಕೊಳ್ಳಿ ಫ್ರೆಂಡ್ಸ್. ಅದು ಮನೆ ಮುಂದೆ ಮದುವೆ ಆದರೆ ಅಂತೂ ಫ್ರೆಂಡ್ಸು, ಅಯ್ಯೋ ಅದು ಇದ್ದೇ ಮಜಾನೇ ಬೇರೆ. ಚಪ್ಪರ ಹಾಕೋತಾವಿಂದ ಹಿಡ್ದು, ಸಾರಿಸೋತಾವಿಂದ ಹಿಡ್ದು, ಅರಿಶಿನ ಕೊಂಬು ಕೊಟ್ಟೋದಂತೆ ಎಲ್ಲ ಹಾಡುಗಳು ಹೇಳ್ಕೊಂಡು ರಾತ್ರಿ ಪೂರ ಜಾಗರಣೆಗಳು. ಇನ್ನೂ ಒಂದು ವಾರ ಮದುವೆ ಇದೆ ಅಂತ ಅನ್ನೋಷ್ಟೊತ್ತಿಗೆ ನೆಂಟರುಗಳೆಲ್ಲ ಬಂದುಬಿಡೋರು. ಈಗ ನಮ್ಮ ಮನೇಲಿ, ನಮ್ಮದು ಚಿಕ್ಕ ಮನೆ, ನಮ್ಮ ಮನೇಲಿ ಜಾಗ ಇಲ್ಲ ಅಂದರೆ ಪಕ್ಕದ ಮನೇಲಿ, ಅವ್ರ ಮನೇಲಿ, ಇವ್ರ ಮನೆ ಎಲ್ಲ ಕಡೆನೂ ಎಲ್ಲ ನಮ್ಮದೇ ಅನ್ನೋ ಭಾವನೆ ಇತ್ತು ಆವಾಗ. ಎಲ್ಲರ ಮನೇಲಿ ಹೋಗಿ ನಮ್ಮ ಮನೆಗೆ ನೆಂಟರು ಬಂದುಬಿಟ್ಟವ್ರು, ಜಾಗ ಇಲ್ಲ, ಒಂದು ಚಾಪೆ ಇದ್ದರೆ ಕೊಡು, ಒಂದು ಬೆಡ್ಶೀಟ್ ಇದ್ದರೆ ಕೊಡು, ಅಕ್ಕ ನೀನು ಹೋಗಿ ಇವ್ರ ಮನೇಲಿ ಮಲ್ಕೋಬಾಕ ಅಂತೇಳಿ ಕರ್ಕೊಂಡೋಗಿ ಅವ್ರ ಮನೇಲಿ ಮಲಗ್ಸೋದು. ಈ ಥರ ಒಂದು ಮದುವೆ ಫಂಕ್ಷನ್ ಬಂತು ಅಂದರೆ ಎಲ್ಲರೂ ಊರಲ್ಲೆಲ್ಲ ಹಬ್ಬನೇ. ಯಾಕಂದರೆ ನಮ್ಮ ಸುತ್ತಮುತ್ತ ಇರೋರೆಲ್ಲ ಆ ಥರ ಟುಗೆದರ್ ಆಗ್ತಿದ್ರು. ಹಾಗೆ ಸಪೋರ್ಟ್ ಮಾಡಿ ಮದುವೆ ವಿಷಯದಲ್ಲಾಗಲಿ, ಒಂದು ಮೆಚ್ಯೂರ್ಡ್ ಫಂಕ್ಷನ್ನಾಗಲಾಗಲಿ, ಒಂದು ನಾಮಕರಣ ಆಗಿರ್ಬೋದು, ಒಂದು ಎಂಗೇಜ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ಎಲ್ಲರೂ ಸೇರಿ ನಮ್ಮನೆ ಫಂಕ್ಷನ್ ಇದು, ನಮ್ಮನೆ ಕಾರ್ಯಕ್ರಮ ಇದು ಅನ್ನೋ ಥರ ಎಲ್ಲರೂ ಅಷ್ಟು ಗ್ರ್ಯಾಂಡಾಗಿ ನಾನು ನೋಡಿದ್ದೀನಿ. ಆ ಥರದ್ದು ಮದುವೆಗಳೆಲ್ಲ ನಾನು ತುಂಬ ನೋಡಿದ್ದೀನಿ. ರಾತ್ರಿ ಹಗಲು ಮೆಹಂದಿಗಳು ಹಾಕ್ಕೊಳ್ಳೋದಂತೆ, ಇನ್ನು ಏನೇನು ರಾಗಿ ಮಾಡೋತಾವಿಂದ ಸ್ಟಾರ್ಟು, ಅಕ್ಕಿ ಮಾಡೋತಾವಿಂದ ಸ್ಟಾರ್ಟು, ಆ ಥರ ಎಲ್ಲ ಒಟ್ಟಿಗೆ ಸೇರಿ ಮದುವೆಗಳು ಮಾಡ್ತಿದ್ರು. ಅಕ್ಕದ ಪಕ್ಕದ ಮನೆಯವರೆಲ್ಲ ಮನೆಗಳಿಂದ ಬಿಂದಿಗೆಗಳು ಎತ್ಕೊಂಡ್ಬಂದ್ಬಿಡೋದು, ನೀರುಗಳು ಕೊಟ್ಬಿಡೋದು. ಅದೊಂಥರ ತುಂಬ ಮಜವಾಗಿರುತ್ತೆ ಫ್ರೆಂಡ್ಸ್. ಮಜಾ ಅಂದರೆ ಅಷ್ಟು ಎಂಜಾಯ್ಮೆಂಟ್ ಇರುತ್ತೆ. ಆದರೆ ಸ್ವಲ್ಪ ಕೆಡೋದಕ್ಕೂ ಕಾರಣ ಇದೆ. ಯಾರು ಅಷ್ಟೊಂದು ಸ್ಟ್ರಿಕ್ಟಾಗಿ ಇರಲ್ಲ, ಓಕೆ? ಫ್ರೀಡಮ್ಮಾಗಿ ಬಿಟ್ಬಿಡ್ತಾರೆ ಮಕ್ಕಳನ್ನ. ಅದು ನೆಕ್ಸ್ಟ್ ಟಾಪಿಕಲ್ಲಿ ಮಾತಾಡೋಣ. ಹೊಸ್ದಾಗಿ ನೋಡೋರು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಎಲ್ಲರಿಗೂ ಇದು ರೀಚ್ ಆಗಲಿ, ಅವರವ್ರ ಅನುಭವ ಅವರೂ ಶೇರ್ ಮಾಡ್ಕೊಳ್ಳಿ. ಈಗ ಸಿಟಿ ಲೈಫಲ್ಲಿ ಹೋಗ್ತೀವಾ? ಹಳ್ಳಿ ಲೈಫಲ್ಲಿ ಇನ್ನೊಂದು ವಿಷಯ ಬಿಟ್ಟಿದ್ದೆ, ಮನೆಗಳಿಗೆ ಬೀಗ ಹಾಕಲ್ಲ ಫ್ರೆಂಡ್ಸ್. ನಂಬಿಕೆ, ಯಾರು ಬರ್ತಾರೆ ನಮ್ಮ ಮನೆಗೆ, ಏನಿದೆ ಹೊತ್ಕೊಂಡು ಹೋಗೋದಕ್ಕೆ ಅಂದರೆ ಬಡತನದಲ್ಲಿ ಇರ್ತಿದ್ರು. ಈಗೆಲ್ಲ ಸ್ವಲ್ಪ ರಿಚ್ ಆಗಿದ್ದಾರೆ, ಆ ದೇವರು ಅವ್ರನ್ನ ಚೆನ್ನಾಗಿಟ್ಟಿರಲಿ, ಅವ್ರಿಗೆ ಆಶೀರ್ವಾದ ಮಾಡಲಿ, ಇನ್ನೂ ಹೆಚ್ಚಾಗಿ ಅವರು ಬೆಳೀಲಿ, ಅವರಿನ್ನು ಶ್ರೀಮಂತರಾಗಿ ಒಡವೆಗಳು ಅದು ಇದು ಎಕ್ಸೆಟ್ರಾ ಅವೆಲ್ಲ ನಮಗೆ ಗೊತ್ತಿಲ್ಲ ಏನೇನಿರುತ್ತೋ ಅವ್ರ ಜೀವನದಲ್ಲಿ, ಚೆನ್ನಾಗಿರಲಿ. ಆವಾಗೆಲ್ಲ ಏನಾಯ್ತಮ್ಮ ನಮ್ಮ ಮನೆಗೆ ಎತ್ಕೊಂಡು ಹೋಗೋದಕ್ಕೆ, ಬೀಗನೂ ಏನು ಬೇಡ. ನಮ್ಮ ಮನೆಗೆ ಬೀಗ ಆಗ್ತಿರ್ಲಿಲ್ಲ ಫ್ರೆಂಡ್ಸ್, ನಿಜ. ಊರಿಗೆ ಹೋದ್ರೂ ಅಷ್ಟೇ, ಬಾಕ್ಲು ಹಾಕೊಂಡು ಮುಂದಕ್ಕೆ ಹಾಕೊಂಡು ಹೋದರೆ ಮನೆ ಕಡೆ ಸ್ವಲ್ಪ ನೋಡ್ಕೊ ಅಂತ ಹೇಳ್ಬಿಟ್ಟು ಹೊರಟೋಗ್ತಿದ್ರು. ಯಾರ ಮನೆಗೇನು ಕದಿಯೋಕ್ಕೂ ಹೋಗ್ತಿರ್ಲಿಲ್ಲ, ಏನಿಲ್ಲ ಫ್ರೆಂಡ್ಸ್, ಅಷ್ಟು ಫ್ರೀಡಮ್ ಆಗಿರ್ತಿತ್ತು. ಸಿಟಿ ಲೈಫಿಗೆ ಬಂದರೆ, ಫಾರ್ ಎಕ್ಸಾಂಪಲ್ ನನ್ನ ಮನೇಲಿ ಅಂತ ಅಂದ್ಕೊಳ್ರಿ, ಎಷ್ಟು ಸ್ಟ್ರಿಕ್ಟ್ ಅಂತಂದರೆ ಫ್ರೆಂಡ್ಸ್,
ಬೆಳಿಗ್ಗೆ ಹೊತ್ತುಟ್ಟೈತಾ ಇಲ್ಲ ಗೊತ್ತಾಗಲ್ಲ. ನಮಗೆ ನಾವಷ್ಟು ನಾವು ಎದ್ದು ಅಡುಗೆ ಗಿಡಿಗೆ ಮಾಡ್ಕೊಂಡು ತಿನ್ಕೊಂಡು ಅದು ಒಳಗಡೆ ಮಾತ್ರ, ಹೊರಗಿನ ಪ್ರಪಂಚ ಇಲ್ಲ. ಇದು ಯಾಕೋ ಓದ್ತೈತೆ ಫ್ರೆಂಡ್ಸ್, ನನಗೆ ಕೂದಲು ಮುಂದಕ್ಕೆ ಬರಬಾರ್ದು ಅಂತ ಹಾಕ್ಕೊಂಡೆ ಇದನ್ನು. ಅದು ಯಾವಾಗೂ ಯೂಸ್ ಮಾಡ್ತಾಯಿದ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಕಿವಿ ನೋವು ಬಂದುಬಿಡುತ್ತೆ ನನಗೆ. ಯಾವ ಥರ ಅಂದರೆ ಮನೇಲಿ ಬಾಗ್ಲು ಹಾಕ್ಕೊಂಡೇ ಇರಬೇಕು, ಜೋರಾಗಿ ಮಾತಾಡಬಾರ್ದು. ನಮ್ಮ ಮನೆಗೆ ನೆಂಟರು ಬಂದರೆ ನಾನು ಏನು ಹೇಳ್ತೀನಿ ಗೊತ್ತಾ ಫ್ರೆಂಡ್ಸ್, ಗಲಾಟೆ ಮಾಡಬೇಡ್ರಿ ಪಕ್ಕದ ಮನೆಯವ್ರು ಕೇಳಿಸುತ್ತೆ ಅಂತೀನಿ. ಅಜ್ಜಿ ಕರೀತಾ ಇದ್ದಾರೆ ಫ್ರೆಂಡ್ಸ್, ಒಂದೇ ಒಂದು ನಿಮಿಷ. ಅಜ್ಜಿ ಕರೆದಿದ್ರು, ಅದಕ್ಕೆ ಹೋಗ್ಬಿಟ್ಟು ನಾನು ಇಲ್ಲೇ ಇದ್ದೀನಮ್ಮ, ಎಲ್ಲೂ ಹೋಗಲಿಲ್ಲ ಅಂತ ಹೇಳ್ಬಿಟ್ಟು ಬಂದೆ. ಅಜ್ಜಿಗೆ ಯಾವಾಗೂ ನಾನು ನೋಡ್ತಾ ಇರಬೇಕು, ಅವ್ರಿಗೆ ಸ್ವಲ್ಪ ಭಯ ಬಂದುಬಿಟ್ಟಿದೆ ಫ್ರೆಂಡ್ಸ್. ಇರಲಿ, ಯಾರಾದರೂ ನಮ್ಮ ಮನೆಗೆ ಬಂದರೆ ನಾನು ಹೇಳ್ತಿದ್ದೆ ಗಲಾಟೆ ಮಾಡಬೇಡ್ರಿ ಅಂತ. ಓಕೆ, ಈಗ ನಮ್ಮ ಮನೇಲಿ ಈರುಳ್ಳಿ ಇಲ್ಲ, ಬೆಳ್ಳುಳ್ಳಿ ಇಲ್ಲ, ಏನಿಲ್ಲ ಅಂದರೆ ಅದು ನಮ್ಮ ಕರ್ಮ, ನಾವೇ ಅನುಭವಿಸ್ಬೇಕು. ಇನ್ನು ಆಗೋದಿದ್ದಕ್ಕೆ ಮುಂಚೆನೇ ಅಡ್ಜಸ್ಟ್ ಮಾಡಿ ಸಾಲ ಸೋಲ ಮಾಡಿನೋ ಇಲ್ಲ ದುಡ್ಡು ಹೆಚ್ಚಾಗಿದ್ದರೆ ಎಕ್ಸ್ಟ್ರಾ ತಂದು ಇಟ್ಕೊಂಡು ಇರಬೇಕೇ ವಿನಃ ಪಕ್ಕದ ಮನೆಯಲ್ಲಿ ಹೋಗಿ ಅಕ್ಕ ಸ್ವಲ್ಪ ಸಾರು ಕೊಡು, ಅಕ್ಕ ಒಂದು ಬೆಂಕಿ ಕಡ್ಡಿ ಕೊಡು, ಅಕ್ಕ ಸ್ವಲ್ಪ ಈರುಳ್ಳಿ ಕೊಡು, ಬೆಳ್ಳುಳ್ಳಿ ಕೊಡು, ಸೀನುಗಳೇ ಇಲ್ಲ ಫ್ರೆಂಡ್ಸ್, ಸೀನುಗಳೇ ಇಲ್ಲ. ನಮ್ಮ ಪಕ್ಕದ ಮನೇಲಿ ಯಾರಿದ್ದಾರೆ ಅಂತ ಕೂಡ ನಮ್ಗೆ ಗೊತ್ತಿರಲ್ಲ. ಅದೇ ಹಳ್ಳಿಗಳಲ್ಲಾದರೆ ಅವ್ರ ರಿಲೇಷನ್ ಅವ್ರುಗಳೆಲ್ಲ ನಮಗೂ ಗೊತ್ತು, ಯಾಕಂದರೆ ಎಲ್ಲರೂ ಬರ್ತಿದ್ರು. ಇಲ್ಲಿ ನಮ್ಮ ಮನೆಗೆ ಯಾರು ಬರ್ತಾರೆ ಅಂತ ಪಕ್ಕದ ಮನೆಯವ್ರಿಗೆ ಗೊತ್ತಾಗಲ್ಲ. ಒಂದು ಈರುಳ್ಳಿ ಇಲ್ಲ ಅಂತಂದ್ರೂ ನಾವೇ ತೊಗೋಬೇಕು, ಒಂದು ಬೆಳ್ಳುಳ್ಳಿ ಇಲ್ಲ ಅಂದರೆ ನಾವೇ ತೊಗೋಬೇಕು. ಒಂದು ಫಂಕ್ಷನ್ಗೆ ಕರೆಯೋಣ ಅಂತಂದರೆ ನಮಗೆ ಸಿಟಿ ಲೈಫಲ್ಲಿ ಯಾರೂ ಗೊತ್ತಿರಲ್ಲ, ಯಾರೂ ಬರೋದೂ ಇಲ್ಲ ಕರೆದ್ರೂ. ಅದು ನಾನು ಸ್ವಲ್ಪ ಬಾಯಿ ಬಾಡಿಕೆನೇ, ಎಲ್ಲರ ಮನೆಗೂ ಅಕ್ಕಪಕ್ಕದ ಮನೆಗಳಿಗೆಲ್ಲ ಬನ್ನಿರಿ ಅಂತ ನಾನು ಕರೆದ್ಬಿಟ್ಟು ಒಂದೇ ಬರ್ತೀನಿ, ಕಂಪಲ್ಸರಿ ಕರಿತೀನಿ ಫ್ರೆಂಡ್ಸ್. ನೀವೇನೋ ಅಂದ್ಕೊಳ್ರಿ, ಅವ್ರು ನನಗೆ ಗೊತ್ತಿರೋರಾಗಲಿ ಗೊತ್ತಿಲ್ಲದವರಾಗಲಿ ಎಲ್ಲರನ್ನೂ ನಗ್ನಗ್ತಾ ಮಾತಾಡಿಸ್ತೀನಿ, ಎಲ್ಲರ ಹತ್ರ ನಗ್ನಗ್ತಾ ಇರೋ ಪ್ರಯತ್ನ ಪಡ್ತೀನಿ, ಅವ್ರು ನಗಿಸ್ತೀನಿ ಕೂಡ ನಾನು. ಅವ್ರು ಅನ್ಕೊಂತಾರೆ, ನಮ್ಮ ಬೀದಿಗೆ ಯಾರೋ ಒಬ್ರು ಬಂದಿದ್ದಾರೆ, ತುಂಬ ಆ್ಯಕ್ಟಿವ್ ಆಗಿದ್ದಾರೆ, ಚೆನ್ನಾಗಿ ಮಾತಾಡಿಸ್ತಾರೆ ಅಂತ. ಮತ್ತೆ ನಾನು ಕಾಣಿಸ್ದಾಗ ಮತ್ತೆ ಅವರೇ ಮಾತಾಡಿಸ್ತಾರೆ. ನಮ್ಮ ಬೀದಿಲಿ ಆ ಥರ ಅಂದರೆ ಅದರಲ್ಲೂ ಕೆಲವ್ರು ಇದ್ದಾರೆ, ಮೆನ್ಷನ್ ಮಾಡೋದು ಬೇಡ ಅವ್ರನ್ನ, ಅವ್ರ ಸ್ವಭಾವಗಳು ಆ ಥರ ಇರುತ್ತೆ. ಅವ್ರು ಹಂಗೆ ಇರಲಿ. ಒಂದೊಂದು ಕೂದಲು ಎಳೆದ್ರೆ ಹೆಂಗಿರುತ್ತೆ ಗೊತ್ತಾ ಫ್ರೆಂಡ್ಸ್, ಆ ಥರ ಇರುತ್ತೆ. ಒಂದು ಫಂಕ್ಷನ್ ಆದರೆ ಜೋರಾಗಿ ಮೈಕ್ ಇದು ರೇಡಿಯೋ ಹಾಕ್ತಿದ್ರಲ್ಲ, ಸಾಂಗ್ಗಳೆಲ್ಲ ಹಾಕಿ ಆ ಥರ ಮಾಡೋಂಗಿಲ್ಲ, ಜೋರಾಗಿ ಗಲಾಟೆ ಮಾಡೋಂಗಿಲ್ಲ, ಜೋರಾಗಿ ನಗೋಂಗಿಲ್ಲ, ಕಿರ್ಚಾಡೋಂಗಿಲ್ಲ. ಪಕ್ಕದ ಮನೆಯವರು ಮನೆ ಓನರ್ಗೆ ಕಂಪ್ಲೇಂಟ್ ಮಾಡ್ತಾರೆ, ಏನಂತ, ಇಲ್ಲಿ ನಮಗೆ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ಅಂತ ಭಯದಲ್ಲಿ. ಮತ್ತು ಫ್ರೆಂಡ್ಸ್ಗಳು ಜಾಸ್ತಿ ಇರಲ್ಲ ಸಿಟಿ ಲೈಫಲ್ಲಿ, ಯಾಕಂದರೆ ಮನೆ ಒಳಗಡೆ ಕೂತ್ಕೊಂಡಿದ್ರೆ ಯಾರು ಇರ್ತಾರೆ ಫ್ರೆಂಡ್ಸು, ಯಾರೂ ಇರಲ್ಲ, ಯಾರು ಇಲ್ಲ, ಒಬ್ರಿಗೊಬ್ರು ಇಲ್ಲ. ನಮಗೆ ನಾವೇ ಒಂಟಿ ಪಕ್ಷಿಗಳ ಥರ ಜೀವನ ಮಾಡಬೇಕು. ಆದರೆ ಅದೊಂದು ಗುರಿ ಇರುತ್ತೆ, ಬೆಳಿಗ್ಗೆ ಎದ್ದೇಳಬೇಕು, ಇದು ಮಾಡಬೇಕು, ಅದೆಲ್ಲ ಅದೇನು ಟೈಮ್ ಟೇಬಲ್ ಹಾಕ್ಕೊಂಡ್ಬಿಡ್ಬೇಕು. ನಮ್ಮ ಕೆಲಸಕ್ಕೆ ನಾವೇ ಟೈಮ್ ಟೇಬಲ್ ಹಾಕ್ಕೊಂಡು ಇದು ಕಂಟಿನ್ಯೂಸ್ ಆಗಿ ಅದನ್ನೇ ತಾನೇ ಮಾಡಿಕೊಂಡು ಹೋಗ್ತಾ ಇರಬೇಕು. ಜನಗಳ ಜೊತೆ ಸೇರೋಕ್ಕಾಗಲ್ಲ. ಆ ಸಿಟಿ ಲೈಫ್ ಜೀವನ ಇಕ್ಕಟ್ಟಿನ ಜೀವನ. ಸ್ಟ್ರೈಟಾಗಿ ನಮ್ಮ ಗುರಿ ಮುಟ್ಟೋ ರೂಟು ಕೂಡ ಹೌದು ಅಲ್ವಾ. ಅಯ್ಯೋ ಪಕ್ಕದ ಮನೆಯವ್ರಿಗೆ ಗಾಡಿ ತಂದಿದ್ದಾರೆ, ಸೊ ನಮ್ಮ ಮನೇಲಿ ಒಂದು ಗಾಡಿ ತಂದು ನಿಲ್ಲಿಸ್ಬೇಕು ಅಂತ ಒಂದು ಛಲ ಬರುತ್ತೆ. ಆ ಛಲದಲ್ಲಿ ಬದುಕೋದಕ್ಕೆ ಸಿಟಿ ಲೈಫು. ಯಾರು ತಂಟೆ ತಕರಾರಿಲ್ದಿರ ನಮ್ಮ ಜೀವನ ಆಯಿತು, ನಾವಾಯಿತು ಅಂತ ಜೀವನ ಮಾಡ್ಬೋದು ಅಷ್ಟೇ ಸಿಟೀಲಿ. ಬಟ್ ಎಂಟರ್ಟೈನ್ಮೆಂಟ್ ಇರಲ್ಲ, ಸಂತೋಷ ಇರಲ್ಲ, ಜನಗಳ ಜೊತೆ ಸೇರಲ್ಲ, ಒಳ್ಳೆಯ ಆರೋಗ್ಯನೂ ಸಿಗಲ್ಲ. ನಾವು ಯಾವಾಗೂ ಜನಗಳ ಜೊತೆ ಸೇರಬೇಕು, ಮನಸ್ಸು ಬಿಚ್ಚಿ ಮಾತಾಡಬೇಕು. ಮನಸ್ಸು ಬಿಚ್ಚಿ ಮಾತಾಡಿದಾಗೆ ನಮ್ಮ ಮನಸ್ಸು ಹಗುರ ಆಗುತ್ತೆ. ಏನೇ ಟೆನ್ಷನ್ ಇದ್ರೂ ಒಬ್ರ ಹತ್ರ ಶೇರ್ ಮಾಡ್ಕೋಬೇಕು ನಾವು. ಸುಮ್ಮನೆ ಒಳಗಡೆಗೆ ಕೂತ್ಕೊಂಡು ಇವಾಗ ಬಾಗ್ಲು ಹಾಕ್ಕೊಂಡೆ ಇದ್ಮೇಲೆ ಇನ್ನೇನು ಮಾಡ್ತೀವಿ, ಇದೊಂದು ಚಿಂತೆ ಮಾಡ್ಕೊಂಡು ಅದು ಹಂಗೆ ಮಾಡಬೇಕು, ಇದು ಹಿಂಗೆ ಮಾಡಬೇಕು, ಅದು ಹಂಗಾಗಿತ್ತಲ್ಲ, ಇದು ಹಿಂಗಾಗಿತ್ತಲ್ಲ, ಇದೇ ಆಗುತ್ತೆ ಚಿಂತೆ. ಮನಸ್ಸಿಗೆ ಸಮಾಧಾನ ಇರಲ್ಲ. ಅದೇ 4 ಜನಗಳ ಜೊತೆ ಸೇರಿ ನೋಡಿ, 4 ಮಾತುಗಳು ಮಾತಾಡ್ತೀವಿ. ಕೆಟ್ಟದಾಗಿ ಮಾತಾಡಬಾರ್ದು, ಕೆಟ್ಟದ್ದು ಮಾಡಬಾರ್ದು. ಸುಮ್ಮನೆ ಟೈಮ್ ಪಾಸ್ಗಾದರೂ ನಾವು ಶೇರ್ ಮಾಡ್ಕೊತೀವಿ. ನಮಗೆ ಕ್ಲೋಸ್ ಆಗಿರೋರ ಹತ್ರ ನಮ್ಮ ಪರ್ಸ್ನಲ್ ವಿಷಯಗಳೆಲ್ಲ ಶೇರ್ ಮಾಡ್ಕೊತೀವಿ, ನಮ್ಮ ಮನಸ್ಸಿಗೆ ಹಗುರ ಆಗುತ್ತೆ. ಅದೇ ಸಿಟಿ ಲೈಫಲ್ಲಿ ನಮಗೆ ನಾವಷ್ಟೇ ಕೂತ್ಕೊಂಡಿರಬೇಕು. ಇನ್ನೂ ಕೆಲವರಿಗೆ ಅಭ್ಯಾಸ ಇರುತ್ತೆ, ಡೈರಿ ಬರೆಯೋ ಅಭ್ಯಾಸ. ಅವರ ದಿನನಿತ್ಯದ ಕೆಲಸಗಳನ್ನು, ಅವ್ರ ನೋವುಗಳನ್ನು, ಅವ್ರ ಕಷ್ಟಗಳನ್ನ ಎಲ್ಲ ಬುಕ್ಕಲ್ಲಿ ಬರೆದಿಟ್ಕೊಂಡಿರ್ತಾರೆ. ಅದು ಒಂಟಿತನನ ಕಾಡ್ತಾ ಇರುತ್ತೆ ಫ್ರೆಂಡ್ಸ್ ಸಿಟಿ ಲೈಫಲ್ಲಿ. ಅಂದರೆ ಡೀಸೆಂಟಾಗಿ ಬದುಕ್ಬೋದು, ಬಟ್
ಅದೇನೋ ಬೀದಿ ಮಕ್ಕಳು ಬೆಳೆದೋದ್ರು ಕೋಣೆ ಮಕ್ಕಳು ಕೊಳ್ತೋದ್ರು ಅಂತಾರಲ್ಲ, ಆ ಥರ ಹಳ್ಳಿ ಲೈಫಲ್ಲಿ ಬೆಳೆದೋಗ್ತಾರೆ, ಸಿಟಿ ಲೈಫಲ್ಲಿ ಕೊಳ್ತೋಗ್ತಾರೆ. ಆ ಥರ ಹಳ್ಳಿ ಲೈಫು ಸಿಟಿ ಲೈಫು ತುಂಬಾ ವ್ಯತ್ಯಾಸಗಳಿದ್ದಾವೆ. ಇದೇ ಥರ ಎಕ್ಸಾಂಪಲ್ ಕೊಡ್ತಾ ಹೋದರೆ ತುಂಬ ಮದುವೆ ವಿಷಯ ಹೇಳಿದ್ನಲ್ಲ ಫ್ರೆಂಡ್ಸ್, ನಾನು ನಿಮಗೆ ಹಳ್ಳಿ ಲೈಫಲ್ಲಿ ಹೆಂಗೆ ಮದುವೆ ಮಾಡ್ತಾರೆ ಅಂತ ನಿಮ್ಗೆ ಹೇಳಿದ್ನಲ್ಲ, ನಾನು ಸಿಟಿ ಲೈಫಲ್ಲಿ ಹೆಂಗಾಗುತ್ತೆ ಗೊತ್ತಾ ಫ್ರೆಂಡ್ಸ್. ನನ್ನ ಮಗಳ ಮದುವೆ ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಅದೇ ಹಳ್ಳಿಲಿರಿದ್ರೆ ಅಷ್ಟೊಂದು ಆಡಂಬರ, ಅಷ್ಟೊಂದು ಸಡಗರ, ಅಷ್ಟೊಂದು ಟೆನ್ಷನ್ ಎಲ್ಲ ಇರ್ತಿತ್ತು. ನನ್ನ ಮಗಳ ಮದುವೆಗೆ ನಾನು ಕರೆಕ್ಟಾಗಿ ಹೇಳಬೇಕು ಅಂತಂದರೆ 4 ಎಪಿಸೋಡ್ ಆದರೂ ಸಾಕಾಗಲ್ಲ ಫ್ರೆಂಡ್ಸ್. ಅಷ್ಟು ಸ್ಟೋರಿದೆ, ಅಷ್ಟು ಜನಗಳ ಕಷ್ಟ ಇದೆ, ಅಷ್ಟು ಪರಿಶ್ರಮ ಪಟ್ಟಿದ್ದಾರೆ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಹಳ್ಳಿಲೇ ಮದುವೆಗೂ ಸಿಟಿ ಮದುವೆಗೂ, ನನ್ನ ಮಗಳ ಮದುವೆಗೆ ನಮ್ಮ ಮನೆಗೆ ಒಂದು 5-6 ಜನ ಬಂದಿದ್ರು ಅಷ್ಟೇ. ಯಾರು? ನಮ್ಮ ಚಿಕ್ಕಮ್ಮನ ಮಕ್ಕಳು, ನಮ್ಮ ಅಕ್ಕ, ನನ್ನ ತಮ್ಮನ ಹೆಂಡ್ತಿ, ಅವ್ರ ಮಕ್ಕಳು ಅಷ್ಟೇ ಬಂದಿದ್ದರು. ಇನ್ಯಾರೂ ಬರಲಿಲ್ಲ. ಎಲ್ಲ ಒಪ್ಪಿಸ್ಬಿಟ್ಟಿದ್ವಿ ಒಬ್ಬರಿಗೆ ಮದುವೆ ವಿಷಯದಲ್ಲಿ. ಎಲ್ಲ ಅವರು ನೋಡಿಕೊಂಡ್ರು. ನಾವು ಬೆಳಗ್ಗೆ ಎದ್ವಿ, ಮುಹೂರ್ತ ದಿನ, ಇನ್ನೇನು ಚಪ್ರ ಗಿಪ್ರ ಅವೆಲ್ಲ ಇಲ್ಲ, ನಮ್ಮದು ಕ್ರಿಶ್ಚಿಯನ್ ಮದುವೆ ಅಲ್ವಾ. ಬಟ್ ನನಗೆ ಹೊಸ ಅನುಭವ ಕ್ರಿಶ್ಚಿಯನ್ ಮದುವೆ. ಅದಕ್ಕೂ ಮುಂಚೆ ನಾನು ನೋಡಿದ್ದೆ ಅಷ್ಟೇ, ಬಟ್ ನನಗೆ ಅನುಭವ ಇಲ್ಲ. ನನ್ನ ಮಗಳ ಮದುವೆನೇ ಕ್ರಿಶ್ಚಿಯನ್ನಲ್ಲಿ ಮೊದಲನೇ ಸಾರಿ ನನ್ನ ಮಗಳ ಮದುವೆ. ಇನ್ನು ಗಂಡು ಮಕ್ಕಳ ಮದುವೆ ಸ್ವಲ್ಪ ಕೂಡ ಚೆನ್ನಾಗಾಗೋ ರೀತಿ ಪ್ಲ್ಯಾನ್ ಮಾಡ್ತೀನಿ. ದೇವ್ರ ಸಹಾಯ ಮಾಡಿದ್ರೆ, ನಿಮ್ಮೆಲ್ಲರ ಆಶೀರ್ವಾದದಿಂದ, ದೇವರ ಆಶೀರ್ವಾದ ಮೇಯ್ನು, ದೇವರ ಆಶೀರ್ವಾದ, ಆಮೇಲೆ ಜನಗಳ ಸಹಾಯ, ಅದು ನನಗೇ ಆಗಿರ್ಬೋದು, ನಿಮ್ಮ ಲೈಫಲ್ಲಿ ಆಗಿರ್ಬೋದು. ಮೇಯ್ನು ನಮಗೆ ಬೇಕಾಗಿರೋದು ದೇವರ ಆಶೀರ್ವಾದ ಅಲ್ವಾ. ಆಮೇಲೆ ಸ್ನೇಹಿತರ ಸಪೋರ್ಟು. ದೇವರೇ ಅವ್ರಿಗೆ ಒಳ್ಳೆ ಮನಸ್ಸು ಕೊಟ್ಟು, ದೇವ್ರ ಆಶೀರ್ವಾದ ಅಂತಂದ್ರೆ ಏನು ಗೊತ್ತಾ, ದೇವರೇ ಡೈರೆಕ್ಟಾಗಿ ಬಂದು ನಮ್ಗೆ ಆಶೀರ್ವಾದ ಮಾಡಲ್ಲ, ಬೇರೆಯವ್ರ ಮುಖಾಂತರ. ಆ ಥರದ್ದು ನನ್ನ ಲೈಫಲ್ಲಿ ತುಂಬ ಇದೆ. ನಾನು ಮತ್ತೆ ಹೇಳ್ತೀನಿ, ಎಲ್ಲೂ ಹೋಗಲ್ಲ. ದೇವರು ಒಳ್ಳೆ ಆರೋಗ್ಯ ಕೊಟ್ಟು ಆಯುಸ್ ಕೊಟ್ಟರೆ ಖಂಡಿತ ಅದನ್ನೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಓಕೆ, ನೀವು ಮಾಡಬೇಕಾಗಿರೋದಿಷ್ಟೇ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಮತ್ತು ಇನ್ನೇನು ಮಾಡಬೇಕು, ಲೈಕ್ ಮಾಡಿ, ಕಮೆಂಟ್ಗಳು ಮಾಡಿ. ನನಗೆ ಮರ್ತೋಗುತ್ತೆ ಫ್ರೆಂಡ್ಸ್, ಹೊಸ ಅನುಭವಗಳೆಲ್ಲ ಇವೆಲ್ಲ. ಸೊ ಮಧ್ಯದಲ್ಲಿ ಮರ್ತೋಗ್ಬಿಡ್ತೀನಿ ನಾನು. ಸೊ ಮುಹೂರ್ತದ ದಿನ, ಮದುವೆ ದಿನ ನಾವೆಲ್ಲ ಏನೋ ಮನೇಲಿ ಮಾಡಿದ್ದಿದ್ದು ತಿನ್ಕೊಂಡು ರೆಡಿ ಆದ್ವಿ. ಸೀದಾ ಬಸ್ ಹತ್ಕೊಂಡು ಮದುವೆಗೆ ಹೋದ್ವಿ. ಅಲ್ಲಿ ಮದುವೆ ಮುಗೀತು. ನೆಂಟರುಗಳೆಲ್ಲ ಅವ್ರ ಪಾಡ್ಗೆ ಅವ್ರು ಊಟ ಮಾಡಿಕೊಂಡ್ರು. ನೆಂಟರುಗಳು ಸಿಂಪಲ್ಲಾಗಿ ಶಾರ್ಟ್ಕಟ್ಟಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ. ಓಕೆ, ಮದುವೆ ಮುಗಿಸ್ಕೊಂಡ್ರು, ಊಟ ಮಾಡಿಕೊಂಡ್ರು, ಅವ್ರ ಪಾಡ್ಗೆ ಅವ್ರು ಹೋದರು. ನನಗೂ ಕೂಡ ಕೆಲವರು ಹಾಯ್ ಕೂಡ ಹೇಳಿಲ್ಲ, ನಾನು ಯಾರನ್ನೂ ಮಾತಾಡ್ಸೋಕ್ಕೂ ಆಗಲಿಲ್ಲ ಅಂತ ಮದುವೆ, ನನ್ನ ಮಗಳ ಮದುವೆ. ಬಟ್ ದೇವ್ರ ದಯದಿಂದ ಯಾವುದೇ ತೊಂದರೆ ಇಲ್ದಿರ ತುಂಬ ಚೆನ್ನಾಗಾಯಿತು ಮದುವೆ. ನನ್ನ ಪ್ರಕಾರ, ನನ್ನ ಯೋಗ್ಯತೆಗೆ ನನ್ನ ಮಗಳ ಮದುವೆ ದೇವ್ರ ಕೃಪೆಯಿಂದ ಚೆನ್ನಾಗಾಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಅಷ್ಟು ಯೋಗ್ಯತೆ ಇರಲಿಲ್ಲ. ಸೊ ದೇವರು ಅದನ್ನೆಲ್ಲ ಮಗದೊಮ್ಮೆ ಹೇಳ್ತಾನೇ ಇರ್ತೀನಿ ನಿಮಗೆ. ಸಿಂಪಲ್ಲಾಗಿ ಶಾರ್ಟ್ಕಟ್ಟಲ್ಲಿ ಬೇಗ ಮುಗಿಸ್ಬೇಕಂತ ಅನ್ನೋ ಉದ್ದೇಶಕ್ಕೋಸ್ಕರ ಈ ಥರ ಹೇಳ್ತಾಯಿದ್ದೀನಿ. ಫ್ರೆಂಡ್ಸ್ಗಳು, ನೆಂಟರಿಷ್ಟಗಳೆಲ್ಲ ಬಂದಿದ್ದರು. ಅವರೆಲ್ಲ ಊಟ ಮುಗಿಸ್ಕೊಂಡು ಹೋದರು. ಆಮೇಲೆ ನಾವು ಊಟ ಮುಗಿಸ್ಕೊಂಡ್ವಿ. ಸಾಯಂಕಾಲ ಹುಡುಗನ ಮನೆಗೆ ಹೋದ್ವಿ. ಅಲ್ಲಿ ಅವ್ರ ಮನೇಲಿ ಹೋದ್ವಿ, ಪ್ರೇಯರ್ ಮಾಡಿದ್ವಿ, ಮತ್ತು ನಮ್ಮ ಮನೆಗೆ ಬಂದ್ವಿ. ಅಷ್ಟೇ, ಮುಗಿದೋಯ್ತು. ಸಿಂಪಲ್ ಮದುವೆ, ಟೆನ್ಷನ್ನೇ ಇಲ್ಲ. ಒಂದು ಚೂರು ಟೆನ್ಷನ್ ತೊಗೊಂಡಿರ ದೇವರು ಮದುವೆ ಮಾಡಿಕೊಟ್ರು. ಮದುವೆ ದಿನ ಮಾತ್ರ. ಬಟ್ ಮದುವೆ ಹಿಂದೆ ಇರೋವಂಥ ಸತ್ಯಗಳು ನಿಮಗೆ ಗೊತ್ತಿಲ್ಲ. ಎಷ್ಟು ಪರಿಶ್ರಮ ಇತ್ತು, ಎಷ್ಟು ಜನಗಳ ಸಹಾಯ ಇತ್ತು, ಎಷ್ಟು ಜನ ನನ್ನ ಮಗಳ ಮದುವೆ ಕಷ್ಟಪಟ್ಟರು ಅಂತ. ಅವ್ರನ್ನಂತೂ ನಾನು ನನ್ನ ಪ್ರಾರ್ಥನೆಯಲ್ಲಿ ಪ್ರತಿಯೊಬ್ಬೊಬ್ಬರನ್ನು ನೆನೆಸಿ ನಾನು ಪ್ರಾರ್ಥನೆ ಮಾಡ್ತೀನಿ. ಏನಂತ ಗೊತ್ತಾ ಫ್ರೆಂಡ್ಸ್, ದೇವರೇ ನನಗೆ ಸಾಸಿವೆ ಕಾಳಷ್ಟು ಸಹಾಯ, ನನಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರ ಸಾಸಿವೆ ಕಾಳಷ್ಟು ಸಹಾಯ ಮಾಡಿರೋರನ್ನ ನೀವು ಕುಂಬಳಕಾಯಷ್ಟು, ಸಾಸಿವೆ ಕಾಳಿಗೂ ಕುಂಬಳಕಾಯಿಗೂ ವ್ಯತ್ಯಾಸ ಗೊತ್ತಿಲ್ವಾ ನಿಮಗೆ? ಗೊತ್ತೇ ಇರುತ್ತೆ. ಹಳ್ಳಿ ಲೈಫಲ್ಲಾದ್ರೇನು, ಸಿಟಿ ಲೈಫಲ್ಲಾದ್ರೇನು, ಸಾಸಿವೆ ಕಾಳಿಗೆ, ಮಸ್ಟರ್ಡ್ ಸೀಡ್ಗೆ, ಪಂಪ್ಕಿನ್ಗೆ ವ್ಯತ್ಯಾಸ ಗೊತ್ತಿಲ್ವಾ ನಿಮಗೆ ಫ್ರೆಂಡ್ಸ್? సాసు గింజలకి గుమ్మడికాయలకి తెలిసేలేదా మీకు? చిన్నది ಯಾವುದು పెద్దది ಯಾವುದು ಅಂತ ತೆಲುಗು ಹೇಳ್ತಿದ್ದೆ, ಯಾಕಂದರೆ ತೆಲುಗಿನವರು ನೋಡ್ತಾ ಇರ್ತಾರಲ್ಲ. ಆ ಥರ ಸಾಸಿವೆ ಕಾಳಷ್ಟು ಸಹಾಯ ನನ್ನ ಲೈಫಲ್ಲಿ, ನನ್ನ ಕುಟುಂಬಕ್ಕೋಸ್ಕರ ಮಾಡಿರೋರಿಗೆ ಕುಂಬಳಕಾಯಷ್ಟು ಎಲ್ಲ ರೀತಿಯಾದ ಸಹಾಯಗಳನ್ನ ಅಷ್ಟು ದೊಡ್ಡ ಗಾತ್ರದಲ್ಲಿ ನೀವು ಸಹಾಯ ಮಾಡಿರಿ ಅಂತ ನಾನು ಕಣ್ಣೀರಿಟ್ಟು ಪ್ರತಿದಿನ ಪ್ರಾರ್ಥನೆ ಮಾಡ್ತೀನಿ ಫ್ರೆಂಡ್ಸ್. ನಾನು ಯಾಕಂದರೆ ನಮ್ಗೆ ಸಹಾಯ ಮಾಡಿದ್ದನ್ನು ನಾವು ಮರಿಬಾರ್ದಲ್ಲ, ಅದಕ್ಕೋಸ್ಕರ.
ಅದು ದೇವರು ಮಾಡಿರೋ ಅದ್ಭುತ ಕಾರ್ಯಗಳು ನನ್ನ ಲೈಫಲ್ಲಿ ತುಂಬ ಇದೆ. ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇನ್ನೂ ಸಮಯ ಇದೆ. ಓಕೆ. ಹಳ್ಳಿ ಲೈಫು, ಸಿಟಿ ಲೈಫು ತುಂಬ ತುಂಬ ವ್ಯತ್ಯಾಸಗಳಿದೆ ಫ್ರೆಂಡ್ಸ್. ಬಟ್ ಹಳ್ಳಿ ಲೈಫಲ್ಲೂ ತುಂಬ ಕೆಟ್ಟದ್ದು ಇದೆ, 50-50 ಇದೆ ಫ್ರೆಂಡ್ಸ್ ಹಳ್ಳಿ ಲೈಫಲ್ಲಿ. ಸಿಟಿ ಲೈಫಲ್ಲೂ ಕೂಡ ಅದರಲ್ಲೂ ಏನು ಹೆಚ್ಚೇನು ಕಮ್ಮಿ ಇಲ್ಲ. ಅದು ಕೂಡ 50-50%. ಒಳ್ಳೆಯದು 50% ಇದೆ, ಕೆಟ್ಟದ್ದು 50% ಇದೆ. ಸೊ ನಾವು ಮಾಡಬೇಕಾಗಿರೋದಿಷ್ಟೇ, ಅದು ಹಳ್ಳಿ ಜೀವನ ಆಗಿರಲಿ, ಸಿಟಿ ಜೀವನ ಆಗಿರಲಿ, ನಾವು ಯಾವತ್ತೂ ಒಳ್ಳೆಯದನ್ನೇ ಆಯ್ಕೆ ಮಾಡ್ಕೋಬೇಕು. ಸಿಟಿಲಿದ್ದೀವಿ ಅಂತ ಅಷ್ಟೊಂದು ಸ್ಟ್ರಿಕ್ಟಾಗೇ ಇರೋದು ಬೇಡ, ಅಷ್ಟೊಂದು ಹದಗೆಟ್ಟೋಗೋದು ಬೇಡ. ಹಳ್ಳಿಲಿದ್ದೀವಿ ಅಂತ ಅಷ್ಟು ಫ್ರೀಡಮ್ಮಾಗಿ ನಾವಿರೋದು ಬೇಡ, ಅಷ್ಟೊಂದು ಬಿಗಿಯಾಗಿ ನಾವು ಇರೋದು ಬೇಡ. ಸೊ ನಾವು ಮಾಡಬೇಕಾಗಿರೋದಿಷ್ಟೇ ಫ್ರೆಂಡ್ಸ್. ನನಗೆ ಅನುಭವ ನಾನು ಹೇಳ್ತೀನಿ, ನಾವು ಯಾವತ್ತೂ ಒಳ್ಳೆಯದನ್ನೇ ಚೂಸ್ ಮಾಡಬೇಕು, ಪಾಸಿಟಿವ್ ಆಗೇ ಥಿಂಕ್ ಮಾಡಬೇಕು, ಮತ್ತೊಬ್ಬರಿಗೆ ಒಳ್ಳೆಯದನ್ನೇ ಬಯಸಬೇಕು. ಅದು ಹಳ್ಳಿಲಾಗಿರ್ಬೋದು, ಸಿಟಿಲಾಗಿರ್ಬೋದು, ಮನುಷ್ಯರು ನಾವೇ ಅಲ್ವಾ. ಜಾಗಗಳು ಬದಲಾಗಿರ್ಬೋದು, ಸಿಟಿ ಆಗಿರ್ಬೋದು, ಹಳ್ಳಿ ಆಗಿರ್ಬೋದು. ಈ ರುಕ್ಮಿಣಿ ಹಳ್ಳಿಲಿದ್ರೂ ರುಕ್ಮಿಣಿನೇ, ಸಿಟಿಲಿದ್ರೂ ರುಕ್ಮಿಣಿನೇ ಅಲ್ವಾ. ಅಮೇರಿಕಾದಲ್ಲಿದ್ದರೂ ರುಕ್ಮಿಣಿನೇ, ದುಬೈಯಲ್ಲಿದ್ದರೂ ರುಕ್ಮಿಣಿನೇ, ಲಂಡನ್ನಲ್ಲಿದ್ದರೂ ರುಕ್ಮಿಣಿನೇ, ಅಫ್ಘಾನಿಸ್ತಾನಲ್ಲಿದ್ದರೂ ರುಕ್ಮಿಣಿನೇ ನಾನು ಅಲ್ವಾ. ನನ್ನ ಥರನ ನಾನು ಉಳಿಸ್ಕೋಬೇಕು. ನೀವೆಲ್ಲಿ ಜೀವನ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಲ್ಲಿ ಇರ್ತೀರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಜನಗಳ ಮಧ್ಯೆ ಇರ್ತೀರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಸೊ ನಾವು ಯಾವುದನ್ನ ಚೂಸ್ ಮಾಡ್ತೀವಿ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಸೊ ನಾನು ಫೈನಲಾಗಿ ಹೇಳೋದಿಷ್ಟೇ, ನೀವೆಲ್ಲೇ ಇರಿ ಒಳ್ಳೆಯ ರೀತಿಯಲ್ಲಿ ಇರಿ, ಒಳ್ಳೆಯದನ್ನೇ ಬೇರೆಯವ್ರಿಗೋಸ್ಕರ ಬಯಸಿ. ಅಷ್ಟೇ ಫ್ರೆಂಡ್ಸ್. ನಾನೇ ಮರ್ತೋಗ್ತೀನಿ ಆವಾಗ ವಿಷಯಗಳನ್ನ. ತುಂಬ ಪ್ಲ್ಯಾನ್ ಮಾಡಿರ್ತೀನಿ, ಓದೋಕ್ಕೂ ಬರೆಯೋಕ್ಕೂ ಬರೋಲ್ಲ ಫ್ರೆಂಡ್ಸ್ ನನಗೆ. ಓದ್ತೀನಿ ಬಟ್ ಬರೆಯೋದೆಲ್ಲ ಕಷ್ಟ, ಸೋಂಬೇರಿ. ಯಾಕೆಂದರೆ ನಿಮಗೆ ಮೊನ್ನೆ ಎಪಿಸೋಡಲ್ಲಿ ಹೇಳಿದ್ದೀನಿ, ಕೈಕಾಲು ಹಿಡ್ಕೊಂಡೋಗಿ ಕುಕ್ಕಿದ್ರು ನಾನು ಸ್ಕೂಲ್ಗೆ ಹೋಗಲಿಲ್ಲ ಅಂತ. ನಮ್ಮಪ್ಪ ನಮ್ಮಮ್ಮ ಎಷ್ಟು ತಲೆ ಬಡ್ಕೊಂಡ್ರೋ ನನ್ನಿಂದ. ನಾನು ಒಂದೊಂದು ಕಾಟ ಕೊಟ್ಟಿಲ್ಲ ಫ್ರೆಂಡ್ಸ್ ನಮ್ಮಪ್ಪ ನಮ್ಮ ಅಮ್ಮನಿಗೆ. ನಮ್ಮ ತಾತನಿಗಂತೂ ಇದ್ದಿದ್ದು ದೊಡ್ಡ ತಲೆನೋವು ನಂದು. ನಮ್ಮ ತಾತನ ಸ್ಟೋರಿ ನಿಮ್ಮ ಜೊತೆ ಒಂದಿನ ಹಂಚ್ಕೋತೀನಿ ಫ್ರೆಂಡ್ಸ್. ತುಂಬ ತಮಾಷೆಯಾಗಿರುತ್ತೆ, ಅಷ್ಟೇ ಎಮೋಷನಲ್ ಆಗೂ ಇರುತ್ತೆ. ಓಕೆ. ನಮ್ಮ ತಾತನ ಜೊತೆ ಇರೋಂಥ ನನ್ನ ರಿಲೇಷನ್ಶಿಪ್ಪು ಹಂಗಿರುತ್ತೆ. ಅದನ್ನು ಒಂದಿನ ದೇವರ ಅವಕಾಶ ಕೊಟ್ಟರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ತುಂಬ ಪ್ಲ್ಯಾನ್ ಮಾಡ್ತೀನಿ ಏನೇನು ಮಾತಾಡಬೇಕು ಅಂತ, ಬಟ್ ಮರ್ತೋಗ್ತೀನಿ. ಬಿಸಿ ಹೇಳ್ತಾ ಇದ್ದೀನಲ್ಲ, ಮಾತಾಡ್ತಾ ಇದ್ದೀನಿ. ನನ್ನ ಆಲೋಚನೆಗಳು ನನ್ನ ಮಕ್ಕಳನ್ನ ಫೋನ್ ಮಾಡಿಲ್ವೇ, ಮೆಸೇಜ್ ಮಾಡಿಲ್ವೇ ಅನ್ನೋದೇ ನನ್ನ ಆಲೋಚನೆ ಫ್ರೆಂಡ್ಸ್. ಇನ್ಸೈಡು ಹೊರಗಡೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ಬಟ್ ಈಗ ನೆಟ್ ಆಫ್ ಮಾಡಿದ್ದೀನಿ. ನನ್ನ ಮಕ್ಕಳು ಫೋನ್ ಮಾಡಿರ್ತಾರ, ಮೆಸೇಜ್ ಮಾಡಿರ್ತಾರ, ಇವಾಗ ಊಟ ಟೈಮ್ ಆಯಿತು ಊಟ ಮಾಡಿರ್ತಾರ, ಇದು ನನ್ನ ಆಲೋಚನೆ. ಸೊ ಎಲ್ಲ ತಂದೆ ತಾಯಿಗಳಿಗೂ ಇದಿರುತ್ತೆ. ಸೊ ಕೆಲವ್ರು ಹೇಳ್ಕೊತಾರೆ, ಕೆಲವ್ರು ಹೇಳ್ಕೊಳಲ್ಲ. ನಾನು ಮಾತ್ರ ನನ್ನ ಅನುಭವನ ಎಲ್ಲ ನಿಮ್ಮ ಹತ್ರ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಪೋರ್ಟು ನನಗಿರುತ್ತೆ ಅಂತ ನಾನು ನಂಬ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಎಲ್ಲೇ ಇರಿ, ಹೇಗೆ ಇರಿ, ಒಳ್ಳೆಯದನ್ನೇ ಚೂಸ್ ಮಾಡಿ, ಒಳ್ಳೆ ರೀತಿಯಲ್ಲೇ ನಡೀರಿ, ಒಳ್ಳೆಯದಕ್ಕೋಸ್ಕರ ಕಷ್ಟಪಡಿ. ಓಕೆ. ಬಾಯ್ ಬಾಯ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಎಲ್ಲ ಸ್ನೇಹಿತರಿಗೂ ಥ್ಯಾಂಕ್ ಯು. ಹೊಸ್ದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನುಭವಗಳನ್ನ ನನ್ನ ಜೊತೆ ಹಂಚ್ಕೊಳ್ಳಿ. ನನಗೆ ಅಷ್ಟೋ ಇಷ್ಟ ಅನುಭವ ಆಗಿರೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಸರಿ ತಪ್ಪುಗಳೇನಾದರೂ ಇದ್ದರೆ ನೀವು ಎತ್ತಿದ್ಕೊಂಬಿಡಿ. ಖಾಲಿ ಬಿಟ್ಟ ಜಾಗಗಳನ್ನ ನಿಮ್ಮ ಆಲೋಚನೆಗಳಿಂದನೇ ತುಂಬಿಕೊಂಡು ಡೌಟ್ಗಳಿರೋದನ್ನ ನನ್ನ ಕೇಳಿ ಕಮೆಂಟ್ ಮುಖಾಂತರ ನಾನು ಖಂಡಿತ ಆನ್ಸರ್ ಮಾಡ್ತೀನಿ. ಲವ್ ಯು ಆಲ್. ಬಾಯ್ ಬಾಯ್.